ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುಜಾತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಇಲ್ಲಿ ಆಚೆ ಕಡೆ ಬಂದಿದ್ವಿ. ಯಾಕೆ ಅಂದರೆ ಊರಿನಿಂದ ನಮ್ಮ ಮಕ್ಕಳು ಬಂದಿತ್ತು, ಅವ್ರ ಮಕ್ಕಳು ಇಲ್ಲೇ ಜಾಬ್ ಮಾಡ್ತಾರೆ. ಹಾಗೆ ನಾವು ಮನೆಗೆ ಬಂದರೆ ಸರಿ ಬಂದಿದ್ದರು ಅವರು. ಮತ್ತು 12 ಗಂಟೆಗೆಲ್ಲ ಬಂದಿದ್ದರು. ಸಾಯಂಕಾಲ ಇಸ್ಕಾನ್ ಅಂತೀನಿ, ಜೈನ್ ಟೆಂಪಲ್ಲು ಬಂದು ನೋಡ್ಕೊಂಡು ಇಲ್ಲಿ ಏನೂ ವಿಡಿಯೋ ಮಾಡೋಕ್ಕೆ ಕೊಡಲಿಲ್ಲ. ಹಾಗೆ ಫೋಟೋ ಇಳಿಸ್ಕೊಂಡು ಹೋದ್ವಿ. ಮತ್ತು ಅಲ್ಲಿ ಇದರಿಂದ ಒಂದು 10 ನಿಮಿಷ, ಒಂದು 4-5 ನಿಮಿಷ ಅಲ್ಲಿ ನಡ್ಕೊಂಡು ಹೋಗ್ಬೋದು ಈ ಮಾತಾ ಟೆಂಪಲ್ಗೆ. ಇಲ್ಲಿ ಲಿಂಗ ಪೂಜೆ ಮತ್ತು ಶಿವಂದು ಇದು ಐತೆ, ಅಲ್ಲಿ ಬಂದ್ವಿ. ಇಲ್ಲಿ ಬರೋಷ್ಟರಲ್ಲಿ ನಾವು ನಿಯರ್ಬೈ ಐತೆ, ಒಂದು 10-15 ನಿಮಿಷಲ್ಲೇ ಈ ಕಡೆ ಟೆಂಪಲ್ಗೆ ಹೋಗ್ಬೋದು, ಈ ಮಾತಾ ಟೆಂಪಲ್ಗೆ. ಇಲ್ಲಿ ಬರೋಷ್ಟರಲ್ಲಿ ಮಂಗಳಾರತಿ ಆಗ್ತಾಯಿತ್ತು. ಮಂಗಳಾರತಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ರು ಅವರು. ಹಾಗಾಗಿ ಇಲ್ಲಿ ಸ್ವಲ್ಪ ಕುತ್ಕೊಂಡು ಮಂಗಳಾರತಿ ಆಗೋವರೆಗೂ ಕುತ್ಕೊಂಡಿದ್ರು. ತೀರ್ಥ ಕೊಟ್ಟರು, ತೀರ್ಥ ಕುಡಿದ್ವಿ. ಆಮೇಲೆ ಫಸ್ಟು ಫೋಟೋ ಅದನ್ನು ಇಳಿಸ್ಕೊಂಡು ನಾವು ಸ್ವಲ್ಪ ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡ್ವಿ. ಅದಾದಮೇಲೆ ಮೇಲೆ ಅಲ್ಲಿ ದುರ್ಗಾ ಮಾತಾ ಬಲ್ಲಿ ಅಲ್ಲಿ ಆರತಿ ಆಗ್ತಾಯಿತ್ತು. ಅಲ್ಲಿ ಕುತ್ಕೊಳ್ರಿ ಅಂತ ಹೇಳ್ತಾಯಿದ್ರು. ನಾವು ಸ್ವಲ್ಪ ಫೋಟೋಸ್ ಅದನ್ನು ತಗೊಂಡು ಹೋಗೋಣ, ಸಂಜೆ ಗಡಿಗೆ ಲೇಟ್ ಆಗುತ್ತೆ ಅಂತಂದು ನಾವು ಬರ್ತಾಯಿದ್ವಿ. ಅಲ್ಲಿ ಸೆಕ್ಯೂರಿಟಿ ಅಣ್ಣವ್ರು ಅಂತ ಇದ್ದರು. ಒಂದು 5 ಸೆಕೆಂಡಲ್ಲಿ ಪೂಜೆ ಮಾಡಿರ್ತಾರಮ್ಮ, ಕುತ್ಕೊಳ್ರಿ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂತಂದು ಕುತ್ಕೊಂಡಿದ್ವಿ. ಅಲ್ಲೂ ಮಂಗಳಾರತಿ ತೊಗೊಂಡು ಮಾಡ್ಕೊಂಡು ಅಲ್ಲೂ ತೀರ್ಥ ಬೆಂಡು ಏನೋ ಪ್ರಸಾದ ಕೊಟ್ಟರು. ಇಲ್ಲಿ ನೋಡ್ರಿ ಮೇಲೆ ಡಿಸೈನ್ ನನ್ನ ಮಗ ವೀಡಿಯೋ ಮಾಡ್ಕೊಂಡಿದ್ದು. ಇದು ನೆಕ್ಸ್ಟ್ ಡೇ ನಾವು ಇದಕ್ಕೆ ಹೋಗ್ತಾಯಿದ್ವಿ. ನೈಟ್ಗೆಲ್ಲ ಊಟ ಅದನ್ನು ಮಾಡಿದ್ವಿ. ಎಲ್ಲ ಮಟನು ಸಾರು, ಚಿಕನ್ ಗ್ರೇವಿ, ಕಬಾಬ್ ಎಲ್ಲ ಮಾಡ್ಕೊಂಡಿದ್ವಿ ರಾತ್ರಿಗೆ. ಮತ್ತು ಬೆಳಗ್ಗೆ ಎದ್ದು ಇಡ್ಲಿ ದೋಸೆ ಚೌಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ, ಹೊಸೂರು ಬೆಟ್ಟ ಅಂತಾರಲ್ಲ, ತಮಿಳ್ನಾಡು ಹೊಸೂರು ದೇವಸ್ಥಾನಕ್ಕೆ ಹೋದ್ವಿ. ಆಟೋ ಮಾಡ್ಕೊಂಡು ಮೇಲೆ ಬೆಟ್ಟಕ್ಕೆ ಹೋಗ್ಬೇಕಲ್ಲ, ನಡ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಹೋಗ್ತಾ ಇದ್ದೀವಿ ನೋಡ್ರಿ, ಆಟೋ ಮಾಡ್ಕೊಂಡು. ಆಟೋಗೆ 150 ಅಂದರೂ ಬರೋಲ್ಲ ಅಂದರು. 200 ರೂಪಾಯಿ ಆಟೋ ಚಾರ್ಜ್ ಮಾಡಿಕೊಂಡು ಮೇಲೆ ಬೆಟ್ಟದ್ರಲ್ಲೇ ಬಿಟ್ಟರು. ಅಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ ನೋಡ್ರಿ ಮೇಲೆ. ನಮ್ಮ ಅಕ್ಕವರು ಇವರು ನರ್ಸಿಂಗ್ ಕೆಲಸನ ಏನೋ ಮಾಡ್ತಾರೆ, ಮಗ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಅವರು ಇಲ್ಲೇ ಕಲ್ತಿದ್ದು ಇಬ್ಬರು ಮಕ್ಕಳು. ಅವರು ನಮ್ಮ ಅಕ್ಕವರಾದರೆ ಊರಲ್ಲಿರ್ತಾರೆ. ಇವಾಗ ಅವರು ಬಿಟ್ಟು ಊರಲ್ಲಿದ್ದರು, ಮತ್ತು ಬಿಡೋಕ್ಕಂತ ಬಂದಿದ್ದರು. ಬಾ ಮಮ್ಮಿ ಇವಾಗೇನು ಕೆಲಸ ಇಲ್ಲಲ್ಲ ಅಂತಂದೆ ಕರ್ಕೊಂಬಂದಿದ್ದಾಳೆ ಅಂತ ಹೇಳ್ತಾಯಿದ್ರು ನಮ್ಮ ಅಕ್ಕವರು, ಅವ್ರ ಮಗಳು. ಹಾಗಾಗಿ ಮತ್ತು ಇಲ್ಲೇ ಬಂದಿದ್ದರು, ಬಂದು ಹೋಗ್ರಿ ಅಂತ ಅದಕ್ಕೆ ಬಂದಿದ್ದರು. ಬೆಟ್ಟ ಮಾತ್ರ ಸಖತ್ತಾಗೈತೆ. ಈಗ ಟೂರ್ ಪ್ಲೇಸ್ ಥರ ಐತೆ ದೇವಸ್ಥಾನ. ಇದು ಚೆನ್ನಾಗೈತೆ. ಚೌಡೇಶ್ವರ ಲಿಂಗೇಶ್ವರ ಅಂತ ದೇವರ ಹೆಸರು. ಟೂರ್ ಪ್ಲೇಸ್ ಥರನೇ ಐತೆ. ರಜಾ ಟೈಮಲ್ಲಿ ಹಂಗೆ ಬಿಡುವಾದಾಗೆ ಬಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು ದೇವ್ರ ಹತ್ರ. ಇಲ್ಲಿ ಹೊಸೂರು ಬೆಟ್ಟಕ್ಕೆ ಸ್ವಲ್ಪ ನಡ್ಕೊಂಡು ಬರ್ಬೋದು, ಹತ್ತಕ್ಕಾಗಲ್ಲ. ಹಾಗಾಗಿ ಇವಾಗೆಲ್ಲ ಆಟೋ ಮಾಡ್ಕೊಂಡು ಬಂದರೆ ಇಲ್ಲೊಂದು ದೇವರು ಇದ್ದಾರೆ, ಅನ್ನಪೂರ್ಣೇಶ್ವರಿನೇನೋ ದೇವರು ಇದ್ದಾರೆ. ಒಂದು ಸತಿ ಹೋಗಿದ್ವಿ ದಸರಾ ಹಬ್ಬದ್ರಲ್ಲಿ, ಚೆನ್ನಾಗಿತ್ತು ಅಲ್ಲೂ ದೇವ್ರದ್ದು. ಅಲ್ಲಿ ಚಿಕ್ಕ
ಚಿಕ್ಕದು ಗುಂಡ ಐತೆ. ಗುಂಡ ಅಂದರೆ ನಂದಿ ನಂದಿನ ಏನೋ ಅಂತಾರೆ ನೋಡ್ರಿ. ಎಲ್ಲ ನಮ್ಮ ಐಶ್ವರ್ಯನೇ ಮಾಡಿದ್ದು ವಿಡಿಯೋ. ನಮ್ಮ ಅಕ್ಕರ ಮಗಳು ಮಾಡ್ಕೊಂಡು ಬರ್ತಾಯಿದ್ಲು. ನೋಡ್ರಿ ವ್ಯೂ ಮೇಲಿದ್ದು ಬೆಟ್ಟದ್ದು ಕೆಳಗಡೆ ನೋಡ್ರಿ ಚೆನ್ನಾಗಿ ಅನಿಸ್ತೈತೆ. ಮೇಲೆ ಬಂದು ಹೋಗ್ತಾ ಇದ್ದೀವಿ. ತುಂಬ ಸ್ಯಾಟರ್ಡೇ ಸಂಡೇ ತುಂಬ ರಶ್ ಇರ್ತಾರೆ. ಸೋಮವಾರ ಆದರೂ ಇನ್ನೂ ಜಾಸ್ತಿ ಇರ್ತಾರೆ, ವಾರ ಇರುತ್ತಲ್ಲ ಶಿವಂದು ಲಿಂಗದ್ದು. ತುಂಬ ರಶ್ ಇರುತ್ತೆ. ಎನಿ ಟೈಮ್ ಡೈಲಿ ಇರುತ್ತೆ ಇಲ್ಲಿ. ಇವಾಗ ಯಾವಾಗೋ ಜಾತ್ರೆ ಇರ್ಬೋದು, ಈ ಮಂತಲ್ಲೇ ಜಾತ್ರೆ ಇರುತ್ತೆ. ಇದು ಚೌಡೇಶ್ವರ ಲಿಂಗೇಶ್ವರ ಚೌಡೇಶ್ವರದು ನೋಡ್ರಿ. ದ್ವಾರ ಬಾಗಿಲು ಎಷ್ಟು ಹೈಟಾಗಿ ಚೆನ್ನಾಗೈತೆ. ನಮ್ಮಕ್ಕ ಇದು ಬಾಗಿಲು ಅಂತ ಕೇಳ್ತಾಯಿದ್ರು, ಈಟು ಹೈಟು ಈಟು ಚಂದ ಅಂತ ಕೇಳ್ತಾಯಿದ್ರು ನೋಡ್ರಿ. ಆಟೋದಲ್ಲಿ ಇಳ್ಕೊಂಡು ಚಪ್ಪಲಿ ಸ್ಟ್ಯಾಂಡಲ್ಲಿ ಆಚೆ ಬಿಡೋಣ, ಇಲ್ಲಾದರೆ ಅಲ್ಲೇ ಸ್ಟ್ಯಾಂಡಲ್ಲಿ ಬಿಡೋಣ ಅಂತ ಮಾತಾಡ್ತಾ ಇದ್ವಿ. ಅಲ್ಲಾದರೂ 10 ರೂಪಾಯಿ, ಒಬ್ರಿಗೆ 5 ರೂಪಾಯಿ, 4 ಜನಕ್ಕೆ 20 ರೂಪಾಯಿ ಆಗೋದು. ಅಲ್ಲೇ ಬಿಟ್ಟು ಹಾಗೆ ಮುಂದಕ್ಕೆ ಹೋಗಿ ತೆಂಗಿನಕಾಯಿ ಅದನ್ನು ತೊಗೊಂಡು ನಾವು ಮೇಲೆ ಇಳದೆಲೆ ಮತ್ತು ಒಂದು ತೆಂಗಿನಕಾಯಿ ಕೊಟ್ಟಿರ್ತಾರೆ. ಕಾಲು ತಳ್ಕೊಂಡು ಮೇಲೆ ಟೈಮಿಂಗು ನಾವು ಮನೆ ಬಿಟ್ಟಿದ್ದೆ 11 ಗಂಟೆನೋ 11:30 ಆಗಿತ್ತು. ನಾವು ಬರೋಷ್ಟರಲ್ಲಿ ಓಪನ್ ಇರುತ್ತೋ ಓಪನ್ ಇಲ್ಲೋ, ಯಾವಾಗೂ 12 ಗಂಟೆಗೆಲ್ಲ ಕ್ಲೋಸ್ ಇರುತ್ತಲ್ಲ ಟೈಮಿಂಗು. 12 ಗಂಟೆ 30 ನಿಮಿಷಕ್ಕೆಲ್ಲ ಕ್ಲೋಸು ಅಂತ ಇದ್ದರು. ನೋಡ್ರಿ ಇಲ್ಲೆಲ್ಲ ಕಲ್ಯಾಣಿ ಇರುತ್ತೆ. ಇಲ್ಲೆಲ್ಲ ತಂದೂರು ಕಡಲೆಪೂರಿ ಎಲ್ಲ ಹಾಕೋಗ್ತಾರೆ. ತಿಂಡಿ ಏನಿತ್ತದು. ಯಾವಾಗೂ ಫಿಶ್ಶು ಮೇಲೆ ಬರೋ ಇವತ್ತು ಮಧ್ಯಾಹ್ನ ಆಗಿತ್ತು, ಬಿಸಿಲಿಗೆ ಅಂತ ಏನೋ ಬರಲಿಲ್ಲ. ಎಲ್ಲ ಜಾಸ್ತಿ ಫಿಶ್ ಇರ್ತೀವಿ ಇಲ್ಲಿ. ಫಿಶ್ಶಿಗೆ ಊಟ ಅದನ್ನು ಹಾಕಿ ಹೋಗ್ತಿದ್ರು ನೋಡ್ರಿ. ನಾವು ಮೇಲೆ ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀವಿ. ಟೈಮಿಂಗ್ ನೋಡಿ ನಮ್ಮ ಐಶು ಟೈಮ್ ಮುಗಿತೇನೋ, ಕ್ಲೋಸ್ ಐತೇನೋ ಅಂತ ಹೇಳ್ತಾಯಿದ್ರು. ಆಮೇಲೆ 12:30 ಅಂತಂದ್ರೆ ನಾವು 10-15 ನಿಮಿಷ ಆಗಿತ್ತು. ಸರಿ ಹೋಗುತ್ತೆ ನಾವು ಒಳಗೆ ಎಂಟ್ರಿ ಆಗೋಷ್ಟರಲ್ಲಿ ಅಂತ ನೋಡ್ರಿ ಒಳಗೆ ಎಂಟ್ರಿ ಆಗ್ತಾಯಿದ್ವಿ. ಹಾಗೆ ಒಳಗೆ ಹೋಗ್ತಾ ಲೈನಲ್ಲಿ. ನಮ್ಮಕ್ಕ ನಂದು ಡ್ರೆಸ್ ಹಾಕ್ಕೊಂಡಿದ್ರು, ಅವರು ಅಂತಂದರು ಸೀರೆ ಉಟ್ಕೊಂಡಿದ್ರು. ಸೀರೆ ಉಟ್ಕೊಂಡು ನಾನು ಡ್ರೆಸ್ ತರಬೇಕಿತ್ತು. ನಮ್ಮದೇ ಆಗುತ್ತಲ್ಲ, ಹೊಸದೈತೆ ಹಾಕೋ ಅಂತ ಅಂದ್ಕೊಟ್ಟೆ. ಆಯಿತು, ಚೆನ್ನಾಗಿತ್ತು. ನನ್ನ ಬ್ಲೌಸು ಡ್ರೆಸ್ ಎಲ್ಲ ಅವ್ರಿಗೆ ಬರುತ್ತೆ. ಅವರೇ ದಪ್ಪ ಅನಿಸ್ತಾರೆ, ಆದರೂ ನಾನು ಸಣ್ಣ ಅನಿಸ್ತೀನಿ. ಸೇಮು ಬಂತು ಫಿಟ್ಟಿಂಗು, ಡ್ರೆಸ್ ಆಗಲಿ ಬ್ಲೌಸ್ ಆಗಲಿ ಚೆನ್ನಾಗಿ ಬಂತು. ಇಲ್ಲಿ ನೋಡ್ರಿ ಲೈನಲ್ಲಿ ಎಂಟ್ರಿ ಆಗ್ತಾಯಿದ್ದೀವಿ. ಇಲ್ಲೊಂದು ಹುಡುಗಿ ಅಳ್ತಾನೆ ಇತ್ತು. ಯಾಕೋ ಅಲ್ಲಿ ದೇವಸ್ಥಾನ ಒಳಗೆ ಪೂಜೆ ಮಾಡ್ತಾಯಿದ್ರು. ಸ್ವಲ್ಪ ಎಲ್ಲ ಅಲ್ಲಿ ವೇಟ್ ಮಾಡ್ತಾಯಿದ್ರು. ಯಾಕೋ ಅಳ್ತಾಯಿತ್ತು. ಅಲ್ಲೇ ನಿಂತ್ಕೊಂಡು ಅವ್ರ ಅಣ್ಣನ ಜೊತೆ ಜಗಳ ಮಾಡ್ಕೊಂಡು. ಅದರಿಂದ ಇಲ್ಲಿ ತೆಂಗಿನಕಾಯಿ ಹೊಡಿತಾ ಇದ್ದೀನಿ ನೋಡ್ರಿ. ಇಲ್ಲಿ ತೆಂಗಿನಕಾಯಿ ಒಂದು ಚಿಪ್ಪು ತೊಗೊಂಡು ಒಂದು ಚಿಪ್ಪು ಕೊಡ್ತಾರಲ್ಲ ಎಲ್ಲ ದೇವಸ್ಥಾನ ಕಡೆ. ನಮ್ಮ ಮನೆಯವ್ರು ಅಂತಾಯಿದ್ರು, ನೋಡು ತೆಂಗಿನಕಾಯಿ ಹೊಡೆದಿದ್ದಕ್ಕೂ ಯೂಸ್ ಆಯಿತು, ಮನೆಗೆ ತಗೊಂಡು ಹೋಗೋಕೆ ಅಂತ ಏನೋ ಅಂತಾಯಿದ್ರು. ಅಂತಂದರೆ ನೀರು ಕುಡಿತಾ ಇದ್ವಿ, ತೆಂಗಿನ ನೀರು.
ನಾನು ತಗೊಂಡು ಹೋಗ್ತಾ ಇದ್ದೆ ನೋಡ್ರಿ. ಜನ ಪೂಜೆ ಮಾಡ್ತಾಯಿದ್ರು, ಹಾಗೆ ನಿಂತ್ಕೊಂಡಿದ್ರಲ್ಲಿ ನಗ್ತಾ ಇದ್ದಾರೆ. ತಗೊಂಡಿದ್ದಕ್ಕೆ ಯೂಸ್ ಆಯಿತು ಅಂತ ನೋಡ್ರಿ. ಹುಡುಗಿಯರೆಲ್ಲ ಮಕ್ಕಳು ಅಲ್ಲಿ ನಿಂತ್ಕೊಳ್ಳೋಕ್ಕೆ ಹಠ ಮಾಡ್ತಾರೆ. ಎಲ್ಲರ ಲೈನಲ್ಲಿ ನಿಂತ್ಕೊಂಡ್ರೆ ತುಂಬ ಇದು ಮಾಡ್ತಾರೆ. ತುಂಬ ಇಲ್ಲಿ ನೋಡ್ರಿ, ಮೇನ್ ಎಂಟ್ರಿ ಬಾಗಿಲಿದು. ಚೌಡೇಶ್ವರ ಲಿಂಗೇಶ್ವರ ದೇವಸ್ಥಾನ ಅದರಲ್ಲಿ ಮೇನ್ ಬಾಗಿಲಲ್ಲೇ ನಿಂತ್ಕೊಂಡಿದ್ವಿ. ಲೈನ್ ಒಳಗೆ ಪೂಜೆ ನಡೀತಾ ಇತ್ತು. ಟೈಮು 12 ಗಂಟೆಗೆ ಸ್ವಲ್ಪ ಒಂದು 10-15 ನಿಮಿಷ ಕ್ಲೋಸ್ ಮಾಡ್ತಾರೆ ಅನಿಸುತ್ತೆ. ಕ್ಲೋಸ್ ಮಾಡಿ ಮತ್ತೆ ಒಂದು ಪೂಜೆ ಮಾಡ್ಕೊಂಡು ಕುತ್ಕೊಂಡಿದ್ವಿ. ಒಳಗೆ ಹೋದ್ವಿ, ಸ್ವಲ್ಪ ನಿಂತ್ಕೊಂಡ್ವಿ. ಆಮೇಲೆ ಯಾಕೋ ಲೇಟ್ ಅನಿಸುತ್ತೆ ಅಂತಂದರು. ಆಯಿತು, ಬಸ್ಸಲ್ಲಿ ಬರೋವಾಗೂ ನಮಗೆ ಸೀಟ್ ಸಿಗಲಿಲ್ಲ. ಹಂಗೆ ನಿಂತ್ಕೊಂಡಿದ್ವಿ. ಸ್ವಲ್ಪ ಕಾಲು ನೋವ್ತಾ ಇತ್ತು ಅಂತಂದು ಹಂಗೆ ಎಲ್ಲರೂ ಕುಂತಿದ್ರು. ಅದರಿಂದ ನಾವು ಸ್ವಲ್ಪ ಹೋಗಿ ಓಡೋಣ ಅಂತಂದೆ ಕುತ್ಕೊಂಡಿದ್ವಿ ನೋಡ್ರಿ. ನಮ್ಮ ಐಶು 500 ಇನ್ನೂ ಸದ್ಯ ನೋಡಿಲ್ಲ. ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಹಂಗೆ ನೋಡ್ರಿ, ಜನ ಎಲ್ಲ ಒಳಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಎದ್ಕೊಂಡು ಒಳಗೆ ಇದ್ದೀವಿ ನೋಡ್ರಿ. ಸ್ವಲ್ಪ ಒಳಗೆ ಬಿಡಲ್ಲ ಒಳಗೆ. ಹಂಗೆ ನಮ್ಮ ಐಶು ಕೈಯಲ್ಲಿದ್ದ ಹಂಗೆ ವಿಡಿಯೋ ಮಾಡ್ತಾಯಿದ್ರು ನೋಡ್ರಿ. ಹಳೆ ಕಾಲದ ದೇವಸ್ಥಾನ, ಎಷ್ಟು ತಂಪಿತ್ತು ದೇವಸ್ಥಾನಲ್ಲಿ, ಅಷ್ಟು ತಂಪಿತ್ತು. ನೋಡೋಕ್ಕೆ ಒಂಥರ ಏನೋ ಒಂಥರ ಇದಾಗುತ್ತೆ ಗುಡಿ ಒಳಗೆ ಹೋದಾಗೆ. ಅಷ್ಟು ನೋಡ್ರಿ, ದರ್ಶನ ಮಾಡ್ಕೊಂಡು ಆಚೆ ಬರ್ತಾಯಿದ್ವಿ. ಅಲ್ಲೇ ರೌಂಡ್ ಹಾಕ್ಕೊಂಡು ಎಲ್ಲ ದೇವಸ್ಥಾನ ಒಳಗೆ ಅಲ್ಲಲ್ಲಿ ಆರತಿ ಕೊಡ್ತಾಯಿದ್ರು, ತೀರ್ಥ ಕೊಡ್ತಾಯಿದ್ರು. ತಗೊಂಡು ನೋಡ್ತಾ ಬರ್ತಾಯಿದ್ದೀವಿ. ಇಲ್ಲಿ ತಗೊಂಡು ಎಲ್ಲ 12-30 ನಿಮಿಷಕ್ಕೆಲ್ಲ ಕ್ಲೋಸು. ಎಲ್ರಿಗೂ ನೋಡ್ರಿ ಟೈಮ್ ಆಯಿತು ಅಂತ ಕಳಿಸ್ತಾ ಇದ್ರು. ಸರಿ ಆಯಿತು, ನಮ್ಮದು ದರ್ಶನ ಟೈಮಿಗೆ ಒಳ್ಳೆ ಟೈಮಿಗೆ ಬಂದಿದ್ವಿ. ಕ್ಲೋಸ್ ಆದರೆ ಏನು ಮಾಡೋದು ಅಂತಂದು ಅಂದ್ಕೊಂಡಿದ್ವಿ. ಹಂಗೂ ನಮಗೆ ದರ್ಶನ ಸಿಕ್ತು. ಚಂದ್ರಚೂಡ ದೇವಸ್ಥಾನ ನೋಡ್ರಿ. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲಿ ಸ್ವಲ್ಪ ಗಿಡದ ಕೆಳಗಡೆ ಕೂತಿದ್ವಿ. ಅವರೊಬ್ಬರು ಪ್ರಸಾದ ತಿಂಡಿ ತಂದಿದ್ರು. ಕೂತಿದ್ದಾಗ ತಿಂಡಿ ಅಂತ ತಿಂದ್ವಿ. ಇವತ್ತು ತಟ್ಟೆ ಇಡ್ಲಿ, ಚಟ್ನಿ, ವಡೆ, ಸಾಂಬಾರು ನೋಡ್ರಿ. ಇಲ್ಲಿ ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಹೋಗ್ತಾರಲ್ಲ, ನಾವು ಕಲ್ಲು ಏರಿಸ್ತಾರಲ್ಲ, ಕಟ್ಟೋದು ಅಂತಾರೆ, ಏನಂತಾರೆ ಗೊತ್ತಿಲ್ಲ. ಇಲ್ಲೆಲ್ಲ ಮೇಲೆ ಬರ್ತಾಯಿದ್ವಿ. ಅಲ್ಲಿ ಸ್ವಲ್ಪ ವಾಟ್ರ್ ಮಿಲನ್ನು, ಪೈನಾಪಲ್ಲು ಮತ್ತು ಕಟ್ ಮಾಡಿದ ಫ್ರೂಟ್ಸ್ ಬರುತ್ತಲ್ಲ, ಸೌತೆಕಾಯಿ, ಅದು ತೊಗೊಂಡು ಇಲ್ಲಿ ಸ್ವಲ್ಪ ಕುತ್ಕೊಂಡು ವ್ಯೂ ಮೇಲಿದ್ದು ನೋಡೋದೇ ಒಂದು ಚಂದ ಅಲ್ಲ. ಹಾಗಾಗಿ ಬರ್ತಾಯಿದ್ದೀವಿ ನೋಡಿಕೊಂಡು. ಅಲ್ಲಿ ಒಂಥರ ಇದೆ ಫ್ರೂಟ್ಸ್ ಕಟ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಬಂದು ಕಲ್ಲಿ ಮೇಲೆ ಕೂತಿದ್ವಿ. ಊರಲ್ಲಿ ನಮ್ಮಕ್ಕ ಅಂತ ಇದ್ರು, ಚಳಕಪ್ಪೂರು ಹನುಮಂದೇರು ಗುಡಿ ಇರುತ್ತಲ್ಲ, ಅಲ್ಲಿ ಇನ್ನೂ ಏರಿಸ್ತಿದ್ವಿ ನಾವು. ಹೋದಾಗ ಒಂದು ಸರ್ತಿ ಏರಿಸಿ ಬರ್ತಿದ್ವಿ ಅಂತ ಹೇಳ್ತಾಯಿದ್ರು. ಇಲ್ಲೂ ಹಾಗೆ ಮಾಡ್ತಾರೆ ಅಂತಿದ್ರು ನೋಡ್ರಿ. ಮೇಲಿದ್ದು ಒಂದು ನೋಡೋದೇ ಒಂದು ಚೆಂದ ಕಾಣುತ್ತೆ ವ್ಯೂ ನೋಡ್ರಿ. ಮೇಲೆ ಹತ್ತಿ ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಒಂದು 2 ವರ್ಷದ ಹಿಂದೆ ಎಲ್ಲ ಬಿದ್ದೋಗಿದ್ದು ಎಲ್ಲ ಮಳೆಗೆ. ಇದು ಆ ಹುಡುಗ ಹಾಯ್ ಯೂಟ್ಯೂಬ್ ಅಂತ ಏನೋ ಹೇಳ್ಕೊಂಡು ಬಾಯ್ ಮಾಡ್ಕೊಂಡು ಹೋಗ್ತಾ ಇದ್ನು ಹಾಯ್ ಅಂತ. ಇಲ್ಲಿ ನೋಡ್ರಿ, ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಸುತ್ತು ಕಲರ್ ಅದನ್ನು ಹೊಡೆದಿದ್ದಾರೆ, ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣ್ತೈತೆ ಮೇಲಿಂದ ನೋಡ್ತಾ ಇದ್ದಾಗೆ. ವಾವ್ ಅನಿಸ್ತಾ ಇತ್ತು. ಇಲ್ಲಿ ನೋಡ್ರಿ, ಜುಕಾಲಿ ಮೇಲೆ ಕೂಡೋಣ ಬಾ ಅಂತ ನಮ್ಮಕ್ಕ ಕರೀತಾಯಿದ್ರು. ಅಲ್ಲಿ
ನೋಡ್ರಿ ಕೊಡ್ತಾ ಇದ್ದಾರೆ ನೋಡ್ರಿ ಜುಕ್ಕಲಿ ಮೇಲೆ. ನಾನಲ್ಲಿ ತೆಂಗಿನಕಾಯಿ ಎಲ್ಲ ಇಟ್ಬಿಟ್ಟು ನೀನು ಕೂತ್ಕೋ ಜುಕ್ಕಲಿ ಮೇಲೆ ಅಂತ ಹೇಳ್ತಾ ಇದ್ರು ನಮ್ಮ ಅಕ್ಕ. ಹಾಗೆ ಇಲ್ಲಿ ಆಡ್ತಾ ಇದ್ದೀವಿ ನೋಡಿ. ಫೋಟೋ ತೆಗಿ ಅವಳು ಒಂದು ಕಡೆ ಕುತ್ಕೊಂಡು ಅವಳದವಳು ಮಾಡ್ತಾ ಇದ್ಲು. ಮಧ್ಯಾಹ್ನಕ್ಕೆಲ್ಲ ಕ್ಲೋಸ್ ಆಗುತ್ತೆ. ನಮ್ಮ ಅಕ್ಕನೂ ಜೋಡಿಸ್ತಾ ಇದ್ರು ಕಲ್ಲು, ಅದೇನೋ ಕಟ್ಟುದು ಆಯ್ತು ನೋಡ್ರಿ. ಇಲ್ಲೂ ನಮ್ಮ ಅಕ್ಕ ನಮ್ಮ ಐಶು ಜೋಡಿಸ್ತಾ ಇದ್ದಾಳೆ. ಅವಳು 5 ಸ್ಟೆಪ್ಪು ಏರಿಸಿದ್ದಾಳೆ. ಏನು ಬೇಡ್ಕೊಂಡ್ಲು ಈಡೇರಲಿ ಅಂದ್ಕೊಂಡಿದ್ದೆಲ್ಲ ಅವಳದು ನೋಡಿ. ಕಲ್ಲೆಲ್ಲ ಅಲ್ಲಿ ಕರಿಕಲ್ಲು ಜಲ್ಲಿ ಕಲ್ಲು ಸಿಗಲಿಲ್ಲ ಅಲ್ಲಿ. ಅದೇ ಕಲ್ಲು ಸಿಮೆಂಟ್ ಕಲ್ಲೆಲ್ಲ ಸಿಕ್ಕಿದ್ದಾವೆ, ಅಲ್ಲಲ್ಲಿ ಬಿದ್ದಿದ್ದಾವೆ. ಇವಾಗ ಅವರಮ್ಮ ಜೋಡಿಸ್ತಾ ಇದ್ದಾರೆ. ಜೋಡಿಲಿ 2 ಏರಿಸ್ಬೇಕಂತೆ ಹೇಳ್ತಾ ಇದ್ರು ನಮ್ಮ ಅಕ್ಕ. ಇವಾಗ ಏರಿಸಿದ್ರಿ ಮತ್ತು ಯಾವಾಗ ಇಳಿಸೋಕೆ ಬರ್ತೀರಿ ಅಂತಂದರೆ, ಏರಿಸಿದ್ದು ಇಳಿಸೇಬೇಕಂತ ನಾವು ಚಳಕಾಪುರದಾಗ ಎಲ್ಲ ಏರಿಸ್ತಾ ಇರ್ತೇವೆ, ಹಂಗಂತೇನಿಲ್ಲ. ಇರಲಿ ಅಂದ್ಕೊಂಡಿದ್ದೆಲ್ಲ ಅಂತ ಏರಿಸ್ತಾ ಇದ್ರು ನಮ್ಮ ಅಕ್ಕ. ನಮ್ಮವರು ದೊಡ್ಡಪ್ಪನ ಅಣ್ಣನ ಹೆಂಡತಿ. ಜೋಡಿಲಿ 2 ಏರಿಸ್ಬೇಕಂತೆ ನೋಡ್ರಿ. ಏರಿಸ್ಬಿಟ್ಟು ಗುಡಿಗೆ ನೋಡ್ಕೊಂಡು ಕೈ ಮುಗಿತಾ ಇದ್ರು ನೋಡ್ರಿ. ಇಲ್ಲಿ ಅನ್ನ ಪ್ರಸಾದ ಇತ್ತು. ಕೈ ತೊಳ್ಕೊಂಡು ನಾವು ಸ್ವಲ್ಪ ಪ್ರಸಾದ ತಿನ್ಕೊಂಡು ಹೋಗೋರಿ ಅಂತಂದು ಅಲ್ಲೇ ಸ್ವಲ್ಪ ಇಡ್ಲಿ ವಡೆ ಕೇಸರಿಬಾತ್ ಕೊಟ್ಟಿದ್ರು, ಅದೇ ತಿಂದಿದ್ವಿ. ಇಲ್ಲಿ ಸ್ವಲ್ಪ ಬಂದಿದ್ವಿ, ಸ್ವಲ್ಪ ಪ್ರಸಾದ ತಗೊಂಡು ಹೋಗೋಣ ಅಂತಂದು ನೋಡ್ರಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಫೋಟೋಸ್ ಎಲ್ಲ ಹಾಕಿದ್ವಿ. ಮತ್ತು ಅಲ್ಲಿಂದ ರಿಟರ್ನು ಬಸ್ಸಿಗೆ ಕೂತ್ಕೊಂಡು ಮನೆಗೆ ಬಂದ್ವಿ.